ಎಂಥದ್ದು KPSC ಅಬಾ ಕೃಷ್ಣ ಬೈರೇಗೌಡರು ಉತ್ತರ ನೋಡಿದೆ KPSC ಬಗ್ಗೆ. ಈಗ ಅದೆಂಥದ್ದು ಒಂದು ಸದನ ಸಮಿತಿ ಬೇರೆ ಮಾಡ್ತಾರೆ ಅಂತ. ಈಗ ಸದನದ ಸಮಿತಿ ಮಾಡಿ ಕಾಂಗ್ರೆಸ್ಸಿಂದ 7 ಜನ ಮೆಂಬರ್ ಅಂತೆ, BJPಯಿಂದ 3 ಜನ ಮೆಂಬರ್ ಅಂತೆ, ನಮ್ಮ ಪಕ್ಷದಿಂದ ಒಬ್ಬರನ್ನ ಕೊಡಿ ಅಂತ ಹೆಸರು ಕೇಳವ್ರೆ. ಏನು ಮಾಡ್ತೀರಿ ನೀವು? ಏನು ಸದನ ಸಮಿತಿ ರಚನೆ ಮಾಡಿ ನಿಮ್ಮಿಂದ ಏನು ಈ KPSCಯ ಕೊಳಕನ್ನು ಯಾರಿಂದ ಎಲ್ಲಿಂದ ಪ್ರಾರಂಭ ಆಯಿತು? ರೀಡು ಮಾಡಿ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿದ್ರಲ್ಲ, ಆ ರೀಡುಗೆ ಬೆಂಬಲ ಕೊಟ್ಟಂಥ ವ್ಯಕ್ತಿ ತಗೊಂಡೋಗಿ KPSC ಚೇರ್ಮನ್ ಮಾಡಿದ್ರಿ. ಬೀದಿಲಿ ಚರ್ಚೆ ಆಯಿತು. 1 ಕೋಟಿ ಉದ್ಯೋಗಕ್ಕೆ, ಅಸಿಸ್ಟೆಂಟ್ ಕಮಿಷನರ್ ಪೋಸ್ಟಿಗೆ ಎಲ್ಲರ ತಲೂ ತಗೊಂಡ್ರು. ಕೆಲಸ ಆದಮೇಲೆ ಕೆಲಸ ಆದ ನಂತರ ಬಿಟ್ಟು ಕೆಲಸ ಆಗದೇ ಇದ್ದನಿಗೆ ಮತ್ತೆ ಕೊಡತಕ್ಕಂಥದ್ದು ಎಲ್ಲ ವ್ಯವಸ್ಥೆ ಶುರುವಾಯಿತು. ಆಮೇಲೆ 18 ಜನ ನೀವು KPSC ಮೆಂಬರ್ ಮಾಡಿ ಆ ಸಂಸ್ಥೆ ಉಳಿಸ್ತೀರಾ? ಸದನ ಸಮಿತಿಯವ್ರಿಗೆ ಏನು ರಿಪೋರ್ಟ್ ಕೊಡ್ತಾರೆ? ಈಗ ಹಿಂದೆ 2011ರಲ್ಲಿ ಎಂಥದ್ದು KPSC ಅಬಾ ಕೃಷ್ಣ ಬೈರೇಗೌಡರು ಉತ್ತರ ನೋಡಿದೆ KPSC ಬಗ್ಗೆ. ಈಗ ಅದೆಂಥದ್ದು ಒಂದು ಸದನ ಸಮಿತಿ ಬೇರೆ ಮಾಡ್ತಾರೆ ಅಂತ. ಈಗ ಸದನದ ಸಮಿತಿ ಮಾಡಿ ಕಾಂಗ್ರೆಸ್ಸಿಂದ 7 ಜನ ಮೆಂಬರ್ ಅಂತೆ, BJPಯಿಂದ 3 ಜನ ಮೆಂಬರ್ ಅಂತೆ, ನಮ್ಮ ಪಕ್ಷದಿಂದ ಒಬ್ಬರನ್ನ ಕೊಡಿ ಅಂತ ಹೆಸರು ಕೇಳವ್ರೆ. ಏನು ಮಾಡ್ತೀರಿ ನೀವು? ಏನು ಸದನ ಸಮಿತಿ ರಚನೆ ಮಾಡಿ ನಿಮ್ಮಿಂದ ಏನು ಈ KPSCಯ ಕೊಳಕನ್ನು ಯಾರಿಂದ ಎಲ್ಲಿಂದ ಪ್ರಾರಂಭ ಆಯಿತು? ರೀಡು ಮಾಡಿ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿದ್ರಲ್ಲ, ಆ ರೀಡುಗೆ ಬೆಂಬಲ ಕೊಟ್ಟಂಥ ವ್ಯಕ್ತಿ ತಗೊಂಡೋಗಿ KPSC ಚೇರ್ಮನ್ ಮಾಡಿದ್ರಿ. ಬೀದಿಲಿ ಚರ್ಚೆ ಆಯಿತು. 1 ಕೋಟಿ ಉದ್ಯೋಗಕ್ಕೆ, ಅಸಿಸ್ಟೆಂಟ್ ಕಮಿಷನರ್ ಪೋಸ್ಟಿಗೆ ಎಲ್ಲರ ತಲೂ ತಗೊಂಡ್ರು. ಕೆಲಸ ಆದಮೇಲೆ ಕೆಲಸ ಆದ ನಂತರ ಬಿಟ್ಟು ಕೆಲಸ ಆಗದೇ ಇದ್ದನಿಗೆ ಮತ್ತೆ ಕೊಡತಕ್ಕಂಥದ್ದು ಎಲ್ಲ ವ್ಯವಸ್ಥೆ ಶುರುವಾಯಿತು. ಆಮೇಲೆ 18 ಜನ ನೀವು KPSC ಮೆಂಬರ್ ಮಾಡಿ ಆ ಸಂಸ್ಥೆ ಉಳಿಸ್ತೀರಾ? ಸದನ ಸಮಿತಿಯವ್ರಿಗೆ ಏನು ರಿಪೋರ್ಟ್ ಕೊಡ್ತಾರೆ? ಈಗ ಹಿಂದೆ 2011ರಲ್ಲಿ